ಜಗಳದಲ್ಲಿ ಆ ಕೂಸಿಗೆ ತೊಂದರೆ ಆಗ್ತದೆ ಮತ್ತೆ ಅಲ್ವಾ? ಸುಮ್ನದು ಸ್ವರ್ಗದಲ್ಲಿ ಇತ್ತು, ಅದ್ ನಿಮ್ ಬೇಕಾಗಿ ಕರ್ಸ್ಕೊಂಡ್ ಮೇಲೆ ಸರಿಯಾಗಿ ನೋಡ್ಕೋಬೇಕು. ಹುಟ್ಟೋವರೆಗೂ ಅಷ್ಟೇ ನನ್ ಮಗು ಹುಟ್ಟಿದ ಮೇಲೆ ಅವ್ರ ಮಗು ಅಂದ್ರೆ ಇಲ್ಲ ಅಂದ್ರೆ 1000 ಜನ ರೊಕ್ಕ ಕೊಟ್ರೆ 1000 ಜನ ಸಿಗ್ತಾರ ಅಂತ ಹೇಳ್ತಾರೆ ಇವ್ರು. ರೊಕ್ಕ ಕೊಟ್ರೆ ನೀ ಇಲ್ಲ ಅಂದ್ರೆ 1000 ಜನ ಸಿಗ್ತಾರ ಅಂತ ಹೇಳ್ತಾರೆ. ಮನಿ ಬಿಟ್ಟು ಒಟ್ಟೆ ಯಾವಾಗ ಕಳಿಸಿಲ್ಲ ಸರ್. ಇವ್ರು ಪ್ರೆಗ್ನೆಂಟ್ ಇದ್ದಾಗ ಕುಡಿದ್ ಬಂದು ನನ್ಗೂ ಕುಡಿಸಿ ವಾಂತಿ ಮಾಡಿಸಿ ಯಾರು ಇರ್ತಾರಿ ಅವ್ರ ಜೊತೆಗೆ? ನನ್ ಕಂಪ್ನಿ ಕೊಡು ನೀವು ಅಂತ ಹೇಳ್ತಾರಿ ಅವ್ರು. ನಾ ಒಬ್ಬವನ್ನ ಹಾಕನ್ ಕುಡಿಯಕ ಅಂತಂದು ಹಾಸ್ಪಿಟ್ಲಿಗೆ ತೋರ್ಸಲ್ಲ ಅಂತ ಹೇಳ್ತಾರಿ. ಎಸ್ ಮಿಸ್ಟರ್ ಕುಮಾರ್ ಮುಂದೆ ಬನ್ನಿ, ಅಲ್ಲಿ ವಕೀಲರ ಹತ್ರ ಬನ್ನಿ. ಎಷ್ಟು ಬೇಗ ಯಾಕೆ ಬೇರೆ ಆಗ್ತಾ ಇದೀರಾ? ಕಾನೂನು ಬನ್ನಿ, ಕಾಣ್ಬೇಕು, ಇವ್ರಿಗೆ ಕಾಣ್ಬೇಕಲ್ಲ, ನೀವು ಮೈಕಿಗೆ ಬನ್ನಿ. ಸಾಹೇಬ್ರು ಇದ್ ನೋಡಿ ತಾರೀಖ್, ನೀವು ಮದುವೆ ಆಗಿದ್ದ ತಾರೀಖ್ ನೋಡ್ಬಿಟ್ಟು ಯಾಕೆ ಇಷ್ಟು ಬೇಗ ಅಂತದೇನು ವ್ಯತ್ಯಾಸ ಬಂತು, ಜೊತೆ ಇರ್ಬೋದಲ್ಲ ಅಂತ ಅಂತಾರೆ. ಇಲ್ಲ ಸರ್, ನನ್ ಹೆಂಡತಿ ನನ್ ಪಾಪು ಬೇಕ್ರಿ, ಅವಳು ಜೊತೆಗ್ ಬಂದ್ ಜೀವನ ಮಾಡಕ್ ಆಗಲ್ಲ ಅಂತ ಅಂದ್ರಿ. ಬಾಡಿಗೆ ಮನೆ ಮಾಡಿದ್ದೆ ಸರ್, ಬಾಡಿಗೆ ಮನ್ಯಾಗೂ ಜೀವನ ಮಾಡಿಲ್ರಿ, 2 ತಿಂಗಳ ಇದ್ಲ್ರಿ. ಅಲ್ಲಿನ ನನ್ ಮುಸ್ರಿ ಕಸ ಹೊಡೆದ ಅವೆಲ್ಲ ಸಾಮಾನ್ ಮಾಡೋದಾಗಲ್ಲ, ಆಳ್ ಹಚ್ಚಿ ನೀನ್ ಮಾಡ್ಕೊಂತೀನಿ ಅಂತಂದ್ ಹೇಳಿದ್ರಿ. ಆಯ್ತು ಅಂತಂದ್ ಹೇಳಿ ಬಾಡಿಗೆ ಮನಿನ ಮಾಡಿದೆ, ಎಲ್ಲದ ಅವಳಿಗೆ ಏನ್ ಸೌಕರ್ಯ ಬೇಕು ಕಾಲೇಜು ಕಲ್ಸಿದೆ, ಎಲ್ಲದ ಮಾಡಿದೆ ಸರ್. ಅವ್ರ ತಾಯಿಯರ್ದು ಅವ್ರು ಮನಿ ಏನಾಗಿರ್ಬೇಕು, ನೀನು ನಾವ್ ಇಲ್ಲಿ ಇದ್ರ ಆಗಂಗಿಲ್ಲ ಅಂತಂದ್ ಹೇಳಿ ನನ್ನ ಬಾಳ ಹರಾಜ್ಮೆಂಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದಲ್ಲಿ ಬಂದು ಪೊಲಿಟಿಷಿಯನ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಾಳ ಇದು ಮಾಡಿದ್ರು ಸರ್. ಯಾರಿಗ್ ಕೊಟ್ಟು? ನನಗೆ. ಅರೆಸ್ಟ್ ಆಗಿದ್ರಾ? ಅರೆಸ್ಟ್ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ರಿ. ಕಂಪ್ಲೇಂಟ್ ಏನಂತ ಕೊಟ್ರಿ? ಬಡಿತನ ಅಂತಂದೇಳಿ ಸರ್, ಬಡಿತನ ಚಿತ್ರಹಿಂಸೆ ಕೊಡ್ತಾನಂತಂದೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನಾವು ಗುರು ಹಿರಿಯರೆಲ್ಲ ಕರ್ಕೊಂಡು ಮನೆಗೆ ಹೋದ್ವಿ. ಇಲ್ಲಪ್ಪ ನೀವು ಕೋರ್ಟ್ ಮುಖಾಂತರ ಬರ್ಲಿ, ನನ್ನ ಮಗಳು ಬಾಳೆ ಮಾಡಕ್ ನಂಗೆ ಇದೆಲ್ಲ ಅಂತಂದು ನಾನು ಎಷ್ಟೋ ಸಲ ಕನ್ವಿನ್ಸ್ ಮಾಡಿದರೆ, ಇವಳು ಕಾಂಟ್ಯಾಕ್ಟ್ ಮಾಡಕ್ ನೋಡಿದ್ದೆ ಸರ್. ಬಟ್ ಇಲ್ಲ, ನಾನು ಹೊಡೆದು ಬಡ್ದು ಮಾಡಿದ್ರೆ ಯಾವ ಹೆಣ್ಮಕ್ಳ ಜೊತೆಗೆ ಇರ್ತಾರೆ? ಈಗ ಹೊಡೆದು ಬಡ್ದು ಮಾಡಿದ್ರೆ ಯಾವ ಹೆಂಡತಿ ಜೊತೆಗೆ ಇರ್ತಾರೆ? ಇಲ್ಲ ಸರ್, ಹೊಡೆದಿಲ್ಲ ಸರ್. ಅವ್ರು ಸುಳ್ಳು ಯಾಕೆ ಹೇಳ್ತಾರ? ಅವ್ರು ಕಾರಣನ ಇಲ್ದಂಗೆ ಪ್ರೀತಿಯಿಂದ ಇದ್ರು ಸಹಿತ ಸುಳ್ಳೆ ಹೊಡೆದೇ ನಿಂತ ಹೇಳ್ತಾರ ಯಾರಾದ್ರು? ಇಲ್ಲ ಸರ್, ಹೊಡೆದಿದ್ದು ಬಡಿದು ಮಾಡಿಲ್ಲ ಸರ್. ನಾವು ಸುಳ್ಳು ಯಾಕೆ, ಹೆಣ್ಮಕ್ಳಿಗೆ ಸುಳ್ಳು ಯಾಕೆ ಹೇಳ್ತಾರೆ? ಹೆಂಡತಿ ಯಾಕೆ ಸುಳ್ಳು ಹೇಳ್ತಾಳಪ್ಪ? ಇಲ್ಲ ಸರ್. ಏನು ಲಾಭ ಅವಳಿಗೆ? ಗಂಡ ಸುಳ್ಳು ಹೊಡೆದ್ರೆ ಹೇಳಲ್ಲ ಅವ್ರು ಇನ್ನೂ, ಅಂತದು ಹೊಡೆದಾಗನೇ ಹೇಳ್ತಾರ. ಇಲ್ಲ ಸರ್, ಎಲ್ಲ ಬೇರೆ ಹೆಂಡಂದ್ರೆ ಇಷ್ಟ ಜನ ಇದ್ದಾರಲ್ಲ, ಎಲ್ಲರಿಗೂ ಹೆಂಡತಿ ಗಂಡ ಎಲ್ಲ ಯಾರಿಗೂ ಹೊಡೆದು ಬಿಡೋದು. ಅವಳು ಯಾವಾಗ್ಲೂ ನಾ ಕೈ ಮಾಡಿಲ್ಲ ಸರ್. ಇಲ್ಲಿ ಇಟ್ಕೊಂಡು ಹೇಳ್ತಾನೆ, ಕೈ ಮಾಡಿ ಯಾವಾಗ್ಲೂ ಹೊಡೆದಿಲ್ಲ ಸರ್, ಯಾವ್ದೇ ತರದ ಇದು ಮಾಡಿಲ್ಲ ಸರ್. ನನ್ನ ಹೆಂಡತಿ ನನ್ನ ಮಗಳು ಬೇಕಂತಂದು ಇವಾಗ ಸರಿಯಾಗಿರುತ್ತೆ. ನಂದ್ರ ಮಗು ಇದೆ ಈಗ ನೋಡಿ ಸರ್, ಇಲ್ಲಿ ಹೊರಗಡೆ ನನ್ ಮಗು ಬೇಕಂತಂದು ಎತ್ಕೊಳಕ್ ಹೋದ್ರು ಸರ್, ಕೋರ್ಟ್ ಮುಖಾಂತರ ಆರ್ಡರ್ ತಗೊಂಬ ಅಂತ ಹೇಳ್ತಾರಿ ಇವ್ರು. ನನ್ ಮಗ ಅಲ್ಲೇನ್ ಸರ್ ಅವ್ರು ಕೋರ್ಟಿಗೆ ಬಂದಿದ್ದಕ್ಕೆ ಮತ್ ಕೋರ್ಟ್ ಏನ್ರ ಅನ್ಬಾರ್ದು ಅನ್ನೋದಕ್ಕೆ ಹಂಗೆ ಹೇಳಿರ್ತಾರ. ಮಗು ಗಂಡ ನೋಡ್ಬಾರ್ದ? ಪ್ರೆಗ್ನೆಂಟ್ ಇದ್ದಾಗ ಕುಡಿದ್ ಬಂದು ನನ್ಗೂ ಕುಡಿಸಿ ವಾಂತಿ ಮಾಡಿಸಿ ಯಾರು ಇರ್ತಾರಿ ಅವ್ರ ಜೊತೆಗೆ? ನನ್ ಕಂಪ್ನಿ ಕೊಡು ನೀವು ಅಂತ ಹೇಳ್ತಾರಿ ಅವ್ರು. ನಾ ಒಬ್ಬವನ್ನ ಹಾಕನ್ ಕುಡಿಯಕ ಅಂತಂದು ಹಾಸ್ಪಿಟ್ಲಿಗೆ ತೋರ್ಸಲ್ಲ ಅಂತ ಹೇಳ್ತಾರಿ. ನಿಮ್ಮ ಅಪ್ಪನ ಕಡೆ ದುಡ್ಡು ಇಸ್ಕೊಂಬ, ಬಾಡಿಗೆ ಕಟ್ಟಕ್ ಆಗಲ್ಲ ನನಗ, ಬಾಡಿಗೆ ಮನಿ ಮಾಡಕ್ ಆಗಲ್ಲ ನನಗ. ಅವ್ರ ತಾಯಿದು ಆಸ್ತಿ ಐತ್ರಿ, ಹೆಸರಲ್ಲೇ ಅವ್ರ ತಾಯಿ ಹೆಸರಲ್ಲೇ ಐತ್ರಿ ಆಸ್ತಿ. ಅದ್ರ ಸಂಬಂಧ ನಮ್ ಮನಿಗೆ ಅವ್ರ ಮನಿಗ್ ಸ್ವಲ್ಪ ಜಗಳಾಗಿತ್ರಿ. ಅವ್ರ ತಾಯಿ ಹೇಳ್ತಾರ್ರಿ, ಅವ್ರ ಅಣ್ಣಂದು ಅವ್ರ ಅತ್ತಿದು ಅವ್ರ ಮಕ್ಳು ಚಾಕ್ರಿ ಮಾಡ್ಬೇಕಂತ್ರಿ. ನಾನು ಅಂದ್ರಷ್ಟೇ ಈ ಮನೆಗಿರಿ, ಇಲ್ಲ ಅಂದ್ರೆ ಮನಿ ಬಿಟ್ಟು ಹೋಗು, ನನ್ ಮಗನಿಗೆ ಇನ್ನೊಂದ್ ಮದ್ವಿ ಮಾಡ್ತಾನ. ನಾನು ಮನೆ ಬಿಟ್ಟು ಕಳ್ಸಿದ್ರಿ, ಇವ್ರು ಕಳ್ಸಾರಿ. ಇಲ್ಲ ಅಂದ್ರೆ 1000 ಜನ ರೊಕ್ಕ ಕೊಟ್ರೆ 1000 ಜನ ಸಿಗ್ತಾರ ಅಂತ ಹೇಳ್ತಾರ ಇವ್ರು. ರೊಕ್ಕ ಕೊಟ್ರೆ ನೀ ಇಲ್ಲ ಅಂದ್ರೆ 1000 ಜನ ಸಿಗ್ತಾರ ಅಂತ ಹೇಳ್ತಾರೆ. ಮನಿ ಬಿಟ್ಟು ಒಟ್ಟೆ ಯಾವಾಗ್ಲೂ ಕಳ್ಸಿಲ್ಲ ಸರ್. ಇವ್ರು ಟ್ರೈ ಮಾಡೇನ್ರಿ, 4 ತಿಂಗಳಿದನ್ರಿ. ಇವ್ರ ಮನ್ಯಾಗ ವಾರಕ್ 3 ಸಲ ನನ್ ಮುಂದ ಕುಡ್ದಾರಿ. ಅವ್ರಿಗೆ ಏನ್ ಬೇಕು ಏನಿಲ್ಲ ಅದಕ್ ತಿನ್ನಕ್ ಅದ್ರ ಜೊತೆಗೆಲ್ಲ ನಾನು ಮಾಡ್ಕೊಟ್ಟನ್ರಿ. ಖುಷಿಯಿಂದನೇ ಮಾಡ್ಕೊಟ್ಟೇನಿ, ಯಾಕಂದ್ರೆ ಅವ್ರಿಗೆ ಖುಷಿ ಆಗತಿ ಅಂತ. ಅದಾಗಿನ ಮೇಲೆ ಹಾಸ್ಪಿಟ್ಲಿಗೆ ತೋರ್ಸಲ್ಲ, ನಾನು ನಿನ್ ಜೊತೆಗ್ ಬರಲ್ಲ, ನಿಮ್ ತಾಯಿ ಕರ್ಕೊಂಡ್ ಹೋಗು ಅಂದ್ರ. ಅದಾಗಿ ಮನಿ ಬಿಟ್ಟು ಹೋದ್ರಿ. ನಾ ಮನಿ ಬಿಟ್ಟು ಹೋಗಿಂದಾನು ನಿಜ ಅದು. ಈಗ ಒಂದ್ ಮಗು ಬೇರೆ ಇದೆ ನಿಂಗೆ, ಹೌದಾ? ಇಲ್ಲ ರೀಪಾ, ಅಷ್ಟ್ ಏನು ಮಾಡ್ಲಿದಂಗ ಅಷ್ಟೆಲ್ಲ ಮಾಡ್ಯಾರಿ. ಇನ್ ಇಷ್ಟೆಲ್ಲ ಆಗಿನ ಮೇಲೆ ಹೋಗಿ ಏನು ಉಪಯೋಗನೇ ಇಲ್ರಿ ಅಲ್ಲಿ. ಅಂದ್ರೆ ಈಗ ಗಂಡ ಬೇಡರಿ ನನಗ. ಇಷ್ಟ ಪ್ರೆಗ್ನೆಂಟ್ ಇದ್ದಾಗ ಒಂದ್ ಮೆಸೇಜ್ ಮಾಡಿದ್ರ ಒಂದ್ ರಿಪ್ಲೈ ಇಲ್ಲ, ಕಾಲ್ ಮಾಡಿದ್ರ ಕಾಲ್ ಇಲ್ಲ ರೀ. ಮಗು ಹುಟ್ಟಿಂದಾನು ಕೋರ್ಟ್ನಾಗ ಇದ್ರು ಒಂದ್ಸಲ ನೋಡಕ್ ಬಂದಿಲ್ರಿ ಅವ್ರು. ಅಲ್ಲಪ್ಪ, ಮೆಸೇಜ್ ಬಂದಾಗನೆ
ಒಂದು ರಿಪ್ಲೈ ಕಳ್ಸಕ್ಕಾಗಲ್ವಾ? Sir, ಇವ್ರ ಅಣ್ಣ ಇದೇನ್ ನಾನು Sir, ಇಂತ ಬಾರ್ ನಲ್ಲಿ ಇದೇನಿ, ಬರ್ತೀನಿ, ಬೆಟ್ಟ ಹಾಕೊಂಡು ಬರ್ತಾ ಇದ್ದೇನೆ ನಾನು, ಇರು ನೀನು ಒಂದು ರಿಪ್ಲೈ ಕಳ್ಸಕ್ ಬರಲ್ವಾ? ಇಲ್ಲ ಸರ್, ಇವ್ರ ಅಣ್ಣಾರ್ ಕೂಟ ಕಾಂಟ್ಯಾಕ್ಟ್ ಅದ್ರಿ, ಇವ್ರ ಅತ್ತಿಗೆ ಮರ್ ಕೂಟನು ಕಾಂಟ್ಯಾಕ್ಟ್ ಅದನ್ ಸರ್. ಅವ್ರು ಬರಾಕ್ ಹೋಗ್ಬೇಡ್ರಿ ನಮ್ ಮನಿಗೆ, ನಾ ಹಾಸ್ಪಿಟ್ಲಿಗೆ ಬಂದಪ್ಪ ಅಂತಂದ್ರ ನಮ್ಮವ್ವ ನಿಮ್ ಕೂಟ ಜಗಳ ಮಾಡ್ತಾಳ, ನಿಮ್ಮಿಂದ ಜಗಳ ಆಗದ್ ಸರಿ ಇಲ್ಲ ಅಂತ ಅವ್ರ ಅಣ್ಣಾರ ಅವ್ರ ಅತ್ತಿಗೆ ಮರ ಅದ್ರ ಸರ್. ನಾಳೆ ನಿಮ್ ಇಬ್ಬರು ಜಗಳದಲ್ಲಿ ಆ ಕೂಸಿ ತೊಂದರೆ ಆಗ್ತದೆ ಮತ್ತೆ ಅಲ್ವಾ? ಸುಮ್ನದು ಸ್ವರ್ಗದಲ್ಲಿ ಇತ್ತು, ಅದ್ನ ನಿಮ್ ಬೇಕಾಗಿ ಇಲ್ಲಿ ಕರ್ಸ್ಕೊಂಡ್ ಮೇಲೆ ಸರಿಯಾಗಿ ನೋಡ್ಕೋಬೇಕು. ಎಲ್ಲಾ ಚೆನ್ನಾಗೈತ್ಲರಿ, ಎಲ್ಲಾದ್ರು ಚೆನ್ನಾಗೈತ್ಲ, ನನ್ ಕೂಟಾಗ ಎಲ್ಲಾದ್ರು ಇದ್ ಮಾಡಿದ್ಲ. ಅವ್ರವ್ರ ಮನಿಗ್ ಬಂದ್ ಬಾಡಿಗೆ ಮನಿ ಮಾಡ್ದಾಗ ಬಂದ್ ಮಗಳನ್ನ ಸಹಿತ ಕರ್ಕೊಂಡ್ ಹೋಗ್ಬಿಟ್ರಿ. ಅವ್ರಿಗೆ ಏನ್ ಉಪಯೋಗ ಮಗಳು ಕರ್ಕೊಂಡು ಹೋಗುದು? ಅವ್ರಿಗೆ ಅದಾರಿ ಉಪಯೋಗ ಇರೋದು. ಅಂದ್ರ ಅವ್ರ ಅಪ್ಪಾರು ಇದಕ್ ಬಿದ್ದಾರಿ, ಅಂದ್ರ ಮನ್ಯಾಗ ಯಾರು ಇಲ್ಲ ಕೆಲ್ಸ ಮಾಡೋದು. ಹಂಗೆಲ್ಲ ಮಾಡ್ಬೇಡ್ರಿ. ಏನೋ ಒಂದ್ಸರಿ ಗಂಡನ ಮೇಲೆ ಸಿಕ್ಕ ಬೈಬೇಕು, ಬಿಟ್ಟು ಬಿಡ್ಬೇಕು, ಅದನ್ನೇ ಹಿಡ್ಕೊಂಡು. ಅವ್ರು ಕೈ ಮಾಡಿದ್ರು ಯಾರು? ಮಗು ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಒಲ್ಲೆ ನೀನು ಗಂಡನ ಮನೆಯಲ್ಲಿ ಎಷ್ಟಂತ ಟ್ರೈ ಮಾಡ್ಬೇಕ್ರಿ? ಟೈಮ್ ಕೊಟ್ಟು ನೋಡಿ ಇನ್ನೊಂದ್ಸರಿ ಟ್ರೈ ಮಾಡಿ. ಬ್ಯಾಡ್ರಿ, ಏನೋ ಏನ್ ಆಗತ್ತೆ ನಾವೆಲ್ಲ ವಾಚ್ ಮಾಡ್ತಾ ಇರ್ತೀವಿ ಇಲ್ಲಿ ಕೋರ್ಟ್, ಇನ್ನೇನ್ ಮಾಡಕ್ಕಾಗಲ್ಲ. ಒಲ್ಲೆ ಅಂತಾರಲ್ಲಪ್ಪ ನಿಮ್ ಜೊತೆ. ಬಾಳ ಟ್ರೈ ಮಾಡಿ ನನ್ ಮಗುನವ್ರ ಬೇಕಲ್ ಸರ, ನನ್ ಮಗುನವ್ರ ಇದ್ ಮಾಡ್ರಿ. ಹೆಣ್ಮಗುನೋ ಗಂಡ್ ಮಗುನೋ? ಮಗು ಇರೋದು ಕಷ್ಟ ಬಂದಾರಿ, ಇಲ್ಲಾಂದ್ರ ಬರ್ತಿದ್ದಿಲ್ಲ. ಹೌದ್ ಸರ್, ಮಗು ಇರೋದು ಕಷ್ಟ ಬಂದಾರಿ, ಹೆಂಡತಿ ಬೇಕು ಅಂತ, ಇಲ್ಲಾಂದ್ರ ಬರ್ತಿದ್ದಿಲ್ಲ ರೀ. ಇಲ್ಲಿ ಏನೋ ಒಂದ್ಸರಿ ಹೆಂಡತಿ ಮೇಲೆ ಪ್ರೀತಿ ಬರ್ತದೆ, ಆಮೇಲೆ ಮಗುನ್ ಮೇಲೆ ಪ್ರೀತಿ ಬರ್ತದೆ, ಹಿಂಗೆ ಇರ್ತದ ಆಲ್ಟರ್ನೇಟ್. ಸರ್ ಇಷ್ಟೆಲ್ಲ ಆದ್ಮ್ಯಾಗ ಈಗ 1 month ಹಿಂದ್ಗಡೆ ಹಾಸ್ಪಿಟ್ಲಿಗೆ ತೋರ್ಸೇನಿಲ್ಲ, ಕೇಳ್ರಿ ಸರ್. ಅವಳ ಕಡೆಯಿಂದನೇ ಕೇಳ್ರಿ ಸರ್. ನಾ ಹಾಸ್ಪಿಟ್ಲಿಗೆ ಬಂದೇನೇ ಇಲ್ಲ ಅಂತ ಕೇಳ್ರಿ. ಮನ್ ಬಂದೇನ್ ಸರ್ ಕೇಳ್ರಿ ಬೇಕಾದ ಸರ್. ಪಂಡಿತ್ ಹಾಸ್ಪಿಟ್ಲ್ ಕರ್ಕೊಂಡು ಕೇಳ್ರಿ ಸರ್. ಮಗಗ್ರಿ ರೀ ಅಷ್ಟೇ ರೀ. ಪ್ರೆಗ್ನೆಂಟ್ ಇದ್ದಾಗ ಒಂದ್ ಸ್ವಲ್ಪ ಹೊಳ್ಳಿ ನೋಡಿಲ್ರಿ, ಅವ್ರ ಶೋರೂಮ್ ಮುಂದ ಹೋದ್ರೂ ರೀ, ಹುಟ್ಟೋವರೆಗೂ ಅಷ್ಟೇ. ನನ್ ಮಗು ಹುಟ್ಟಿದ ಮೇಲೆ ಅವ್ರ ಮಗು ಅಂದ್ರೆ ಹೆಂಗ್ರಿ? ಅಲ್ಲ, ನಾವು ಇಲ್ಲಿ ಕೇಸ್ ಇಡ್ತೇವೆ, ಕ್ಲೋಸ್ ಮಾಡಲ್ಲ. 1 ವಾರ ಜೊತೆ ಹೋಗಿ ಬರ್ತೀರಿ. ಇಲ್ರಿ, ನಾನು ಹೋಗಲ್ರಿ. ಹಂಗ್ ಮಾಡ್ಯಾರ, ಭೀಷ್ಮ ಪ್ರತಿಜ್ಞೆ ಮಾಡಿದಂಗೆ ಓಡೋಕೆ ನಾವು ವಾಚ್ ಮಾಡ್ತೇವೆ ಅವ್ರ ಮೇಲೆ ಎಲ್ಲ. ಪೊಲೀಸ್ ಕಳಿಸ್ತೇವೆ, ಪೊಲೀಸರು ಅವಾಗಷ್ಟೇ ಚಲೋ ಇರ್ತಾರ್ರಿ ಅವ್ರು. ಹಂಗಲ್ಲ, ಅವ್ರ ಮ್ಯಾಗ ಮತ್ತೆ ವಾಚ್ ಇಡ್ತೇವೆ. ಪೊಲೀಸರು ಅದೇ ನಿಮ್ಗೆ ಹೇಳಿ ಬರಲ್ಲ, ಅವ್ರು ನಮ್ಗೆ ಹೇಳಲ್ದ ಬರ್ತಾರ, ನೋಡ್ದು ವಾಚ್ ಮಾಡ್ತಿರ್ತ. ಮತ್ತ ಹಂಗಾರ ಮಗುನ್ ಕೊಡ್ಬೇಕಾಗ್ತದೆ, ಸ್ವಲ್ಪ ರಜಾ ಬಂದಾಗ ಮಗುನ್ ಜೊತೆ. ಅವ್ರಲ್ಲಿ ತಿರ್ಗಾ ನೋಡಂಗಿಲ್ರಿ, ಅವ್ರ ಕೋರ್ಟಿಗೆ ಬಂದ್ರು ನನ್ ಮಗ ಹೆಂಗದಾನ ಅಂತ ನೋಡಂಗಿಲ್ರಿ ಅವ್ರು. ಮಗ ಎಲ್ಲಿದೆ ಈಗ? ಮಗು ಎಲ್ಲಿದೆ? ಇಲ್ಲೇ ಅದಾನ್ರಿ, ಒಂದ್ ರೌಂಡ್ ಮಗುನ್ ಕರ್ಕೊಂಡು ಇಬ್ರು ಒಂದ್ ರೌಂಡ್ ಹೋಗೋರಿ. ನಾವು ಇನ್ನೊಂದ್ ತಾಸು ಇರ್ತೇವಿ, ಜಸ್ಟ್ ಒಂದ್ ರೌಂಡ್ ಹೋಗಿ ಬರ್ರಿ. ಹಂಗೆಲ್ಲ ಮಾಡ್ಬಾರ್ದು. ಅದು ಸಿಟ್ನಲ್ಲಿ ಇದೆಯೇನೋ, ಹೊಡೆದಾನ ಮಾಡೇನ ಅನ್ನೋದು ಸಿಟ್ನಲ್ಲಿ ಇದೆಯಾ? ಏನೋ ಒಂದ್ಸರಿ ಕ್ಷಮ ಮಾಡ್ಬಿಡು ಗಂಡನ. ಸಾಕಾಗೈತ್ರಿ ನನ್ಗ ಅವ್ರ ಜೊತೆಗಿದ್ದಿತ್ತು. ಈ ಒಂದ್ ರೌಂಡ್ ಯಾಕೆ ಹೋಗ್ರಿ, ರೌಂಡ್ ಹೋಗಿ ಬರ್ರಿ. ಮಗುನ್ ಜೊತೆ ಹೋಗ್ಬೇಕು ಇಬ್ರು. ಮಲ್ಕೊಂಡನ್ರಿ. ಎಬ್ಬಸ್ ಏನಾಗತ್ತೆ? ಏನ್ ಮಕ್ಕಳಿಗೆ ನಿದ್ದಿಗಳಿಗೆ ಯಾಕೆ ಮಲಗಿಸಿ? ಮೇಡಮ್ ಚೇತನಾ, you ensure that let him also have interaction with the child. Please. Sometime, 1 hour. Please. The only thing is that she is scared that he may also ask her to. Madam, it is your duty now. Please, insert. ಮಗು ಇದೆ, come back. ಅಪ್ಪೇನ ಈ ಹೊಡೆದು ಬಡದು ಮಾಡಿದ್ದಕ್ಕೆ ಇಷ್ಟು ಸಮಸ್ಯೆ ಆಗಿದೆ. ನೀನ್ ಅಂತ ಸರ್ ಹೊಡೆದಿಲ್ಲ ಸರ್, ನಮ್ ಕೇಳ್ಬೇಕಾದಿಲ್ಲ, ನಾನು ಕೈ ಮಾಡಿಲ್ಲ ಸರ್. ನಾನು ನನ್ ಮಗನ್ ಮ್ಯಾಗ ಆಣಿ ಮಾಡಿರ್ತೀನಿ, ಧರ್ಮಸ್ಥಳ ಮಂಜುನ್ ಮ್ಯಾಗ. ಮಕ್ಕಳ ಮೇಲೆ ಮಾತ್ರ ಆಣಿ ಮಾಡ್ಬೇಕು, ನಾವು ಹೊಡೆದಿಲ್ಲ ಸರ್. ಅದನ್ನೊಂದು ಅಲೋ ಮಾಡಲ್ಲ ಮಕ್ಕಳ ಮೇಲೆ, ಮತ್ತೆ ನಮ್ಮ ಮೇಲೂ ಮಾಡ್ಬೇಡ್ರಿ. ನಮ್ಮ ಅಪ್ಪಾಜಿ ಮ್ಯಾಗ ಆಣಿ ಮಾಡಿರ್ತೀನಿ ಸರ್, ನಾ ಒಟ್ಟ ಹೊಡೆದಿಲ್ಲ ಸರ್. ದೇವರಾಣಿ ಹೊಡೆದಿಲ್ಲ ಸರ್. ನೋಡ್ದಂಗೆ ಹೆಂಗೆ ಹೇಳ್ತಾಳ ಹೆಣ್ಮಗಳು? ಇಲ್ಲ ಸರ್, ನಾವು ಹೊಡೆದಿಲ್ಲ. ನೋಡಿ ಸ್ವಲ್ಪ ಹೊಡೆದು ಗಿಡ ಮಾಡಂಗ್ ಇದೀಯಾ ನೀ? ಸರ್ ಹೋಗು, ಮಗುನ್ ಕರ್ಕೊಂಡು ಹೋಗಿ ಒಂದ್ ರೌಂಡ್ ಹೋಗ್ರಿ ಇಬ್ರು. ಹೋಗಿ ನೀನು ಹೋಗಮ್ಮ, ಹೋಗ್ರಿ ಮೇಡಮ್. ಸ್ವಲ್ಪ ensure ಮಾಡಿ, please. ನೀವು ಹೋಗ್ರಿ, ಜೊತೆಗೆ ಇಬ್ಬರಿಗೂ ಸ್ವಲ್ಪ ಅಡ್ವೈಸ್ ಮಾಡಿ ಮಾಡ್ಬೇಕು. ಇವನ್ನೆಲ್ಲ The only thing she is scared about is you come back and tell that. Please go with them. ಅಡ್ಡೆಟ್ ಸ್ವಲ್ಪ ಏನೋ ಸ್ವೀಟ್ ಗೀಟಿ ಅಂದ್ರೆ ಕೊಡಿಸಿ ಕಳಿಸ್ರಿ, ಸರಿ ಆಗ್ತಾರೆ. ಮಾಡಿ ಹೊಡೆದಾನವನು ಅದಕ್ಕೆ ಹಂಗೆ ಮಾಡ್ತಾಳು. ಹುಡುಗ ಹೊಡೆದಾನ ಇಲ್ಲಪ್ಪ, ನಾ ಹೆಣ್ಮಗ್ಳು ಯಾಕೆ ಮಾಡ್ತದೆ?